ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮಿಥುನ್ ರಾಶಿಯವರ ಫೆಬ್ರವರಿ ತಿಂಗಳ ಭವಿಷ್ಯದ ಮಾಹಿತಿನ ನೀಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ. ಮಿಥುನ್ ರಾಶಿಯವ್ರಿಗೆ ಫೆಬ್ರವರಿ ತಿಂಗಳಲ್ಲಿ ನಾನು ಹೇಳೋದು ಆದರೆ ಕರ್ಮಭಾವದಲ್ಲಿ ಮಂಗಳ ಇರೋದ್ರಿಂದ ರೋಗ ಭಾವದಲ್ಲಿ ಗುರು ಕೂಡ ಇದ್ದಾನೆ. ಮೇ ಬಿ ನನಗೆ ಅನಿಸುತ್ತೆ ಫೆಬ್ರವರಿ 10ನೇ ದಿನಾಂಕ ಆದಮೇಲೆ ಖಂಡಿತ ನಿಮಗೆ ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೀನಿ. ಅಲ್ಲಿವರೆಗೂ ಒಂದು 9 ದಿನ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಿ ಅಂತ ನಾನು ಹೇಳ್ತೀನಿ. ಮೇ ಬಿ ಇದು ಆರೋಗ್ಯದ ವಿಚಾರದಲ್ಲಿ ನಾನು ಹೇಳೋದು. ಇದನ್ನು ಸ್ವಲ್ಪ ಆರೋಗ್ಯ ಕೈ ಕೊಡುವಂಥ ಚಾನ್ಸಸ್ ಕೂಡ ಇದೆ. ಮೇ ಬಿ ನೀವು ತುಂಬ ಡ್ರೈವ್ ಮಾಡೋರಾದರೆ, ವಾಹನಗಳಲ್ಲಿ ಓಡಾಡೋರಾದರೂ ಕೂಡ ತುಂಬ ಹುಷಾರಾಗಿರಿ ಅಂತ ನಾನು ಹೇಳ್ತೀನಿ. ರೋಡ್ ಕ್ರಾಸ್ ಮಾಡುವಾಗಲೂ ಹುಷಾರಾಗಿರಿ. ಸಡನ್ನಾಗಿ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ಸ್ ಆಗುವಂಥ ಇದೆ, ಅಪಘಾತಗಳು ಆಗ್ಬೋದು ಅಂತ ನಾನು ಹೇಳ್ತೀನಿ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಮಿಥುನ್ ರಾಶಿಯವರಿಗೆ ಇದನ್ನು ಕೂಡ ನಾನು 10ನೇ ದಿನಾಂಕ ಆದಮೇಲೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅಲ್ಲಿವರೆಗೂ ನಿಮ್ಗೆ ಬರೋ ದುಡ್ಡು ಅಥವಾ ತುಂಬ ಹಣ ಖರ್ಚಾಗೋ ಚಾನ್ಸಸ್ ಕೂಡ ಇದೆ. ಮೇ ಬಿ ನಿಮ್ಗೆ ಬರೋ ಆರೋಗ್ಯ ಸಮಸ್ಯೆಗಳಿಂದಾಗಿ ನೀವು ತುಂಬ ಆಸ್ಪತ್ರೆಗಳ ಬಿಲ್ನ ಕಟ್ಟುವಂಥ ಚಾನ್ಸಸ್ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ನಾನು ಹೇಳ್ತೀನಿ. ಇನ್ನು ಕೆಲಸದ ವಿಚಾರಕ್ಕೆ ಬಂದರೆ ಹೊಸ ಜಾಬು ತುಂಬ ಚೆನ್ನಾಗಿದೆ. ನೀವು ಕೆಲವರಿಗೆ ರೀಸೆಂಟ್ಲಿ ಜಾಬ್ ಸಿಕ್ಕಿರ್ಬೋದು, ಕೆಲವರು ಪ್ರಮೋಷನ್ ಕೂಡ ಸಿಗ್ಬೋದು ಕೆಲವರಿಗೆ ಫೆಬ್ರವರಿಯಲ್ಲಿ ಅಂತ ನಾನು ಹೇಳ್ತೀನಿ. ಸ್ವಲ್ಪ ನಿಮ್ಮ ತಂದೆ ತಾಯಿಗಳ ಹೆಲ್ತ್ ವಿಚಾರಕ್ಕೆ, ಆರೋಗ್ಯ ಸಮಸ್ಯೆ ಕಡೆ ಸ್ವಲ್ಪ ಹುಷಾರಾಗಿರಿ. ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ಮು ಅಥವಾ TB ನೋ, ಅಸ್ತಮಾ ಇದ್ದವರಿಗೆ ಸ್ವಲ್ಪ ಅದು ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ಸ್ವಲ್ಪ ನಾನು ಫೆಬ್ರವರಿ 10ನೇ ದಿನಾಂಕದವರೆಗೂ ಆತಂಕದ ದಿನಗಳು ಅಂತ ನಾನು ಹೇಳ್ತೀನಿ. ಹೊಸ ಜಾಬ್ಗೆ ಟ್ರೈ ಮಾಡೋರು ಕೂಡ 10ನೇ ಡೇಟ್ ಆದಮೇಲೆ ಟ್ರೈ ಮಾಡಿ, ದಿನಾಂಕ ಆದಮೇಲೆ ಅಂತ ನಾನು ಹೇಳ್ತೀನಿ. ವ್ಯಾಪಾರಸ್ಥರಿಗೆ ಹೇಳೋದಾದರೆ ತುಂಬ ಚೆನ್ನಾಗಿದೆ ಫೆಬ್ರವರಿ ತಿಂಗಳು ಅಂತ ನಾನು ಹೇಳ್ತೀನಿ. ವಿದ್ಯಾರ್ಥಿಗಳಿಗೆ ಕೂಡ ಶುಭನ ಹೇಳ್ತೀನಿ. ಇನ್ನು ನನಗನ್ಸುತ್ತೆ ವಿವಾಹಿತರಿಗೆ ಬಂದರೆ ಫ್ಯಾಮ್ಲಿಗಳಲ್ಲಿ ಜಗಳ ಆಗ್ಬೋದು, ಸ್ವಲ್ಪ ವಾಣಿ ದೋಷ ಇದೆ. ಸ್ವಲ್ಪ ನೀವು ಮಾತಿನ ಬಗ್ಗೆ ನಿಗಾನ ವಹಿಸಿ ಅಂತ ನಂಗೆ ಅನಿಸುತ್ತೆ. ಜಗಳಗಳ ಮಧ್ಯೆ ಹೋಗಬೇಡಿ, ಮಾತಿನ ನಡುವೆ ನೀವು ಇಂಟರ್ಫಿಯರ್ ಆಗಬೇಡಿ ಅಂತ ನಾನು ಹೇಳ್ತೀನಿ. ಇನ್ನು ಕೆಲವ್ರಿಗೆ ಲವ್ ಮ್ಯಾರೇಜ್ ಆಗಬೇಕು ಅನ್ನೋರಿಗಿದ್ರೆ ನಿಮ್ಮ ಲವ್ ವಿಚಾರದ ಬಗ್ಗೆ ನೀವು ಮನೆಯಲ್ಲಿ ಮಾತಾಡ್ಬೋದು ಅಂತ ನಾನು ಹೇಳ್ತೀನಿ. ಅದು ಕೂಡ ಒಳ್ಳೆಯ ಸಮಯ ಅಂತ ಹೇಳ್ತೀನಿ. ಇನ್ನು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ಅದನ್ನು ಬಿಟ್ಟರೆ ಯಾವುದೇ ಪ್ರಾಬ್ಲಮ್ಸನ್ನು ನಾನು ಹೇಳೋದಿಲ್ಲ. ಮಿಥುನ್ ರಾಶಿಯವರಿಗೆ ಫೆಬ್ರವರಿಯಲ್ಲಿ 100 ಔಟ್ ಆಫ್ ತೊಗೊಂಡ್ರೆ 100ರಲ್ಲಿ 70% ಅಷ್ಟೇ ಭಾಗ್ಯ ಸಾಥ್ ಕೊಡುತ್ತೆ ಅಂತ ನಾನು ಹೇಳ್ಬೋದು. ಇದು ಆಸ್ಟ್ರಾಲಜಿ ಮುಖಾಂತರ ಹೇಳಿದ ನನ್ನ ಮಾಹಿತಿ ಅಂತ ನಾನು ಹೇಳ್ತೀನಿ. ಮುಂದೆ ನಾನು ಟ್ಯಾರೋ ಕಾರ್ಡ್ಸ್ನ ಶಫಲ್ ಮಾಡಿದ್ದೀನಿ ಮಿಥುನ್ ರಾಶಿಯವರಿಗೆ. ಆ ಕಾರ್ಡ್ಸ್ನ ಮುಖಾಂತರ ಹೇಳೋದಾದರೆ ಮಿಥುನ್ ರಾಶಿಯವ್ರಿಗೆ ಯಾರಿಗಾದ್ರೂ ಯಾವುದೋ ಒಂದು ಕೆಲಸ ಆಗೋದಿರುತ್ತೆ, ಆಗುತ್ತೋ ಇಲ್ವೋ, ಎಸ್ ಆರ್ ನೋ ಅನ್ನೋ ಕ್ವಶನ್ ಇದ್ದರೆ ಖಂಡಿತವಾಗ್ಲೂ ಆಗುತ್ತೆ ಅಂತ ನಾನು ಹೇಳ್ತೀನಿ. ಎಸ್ ಅಂತ ಹೇಳ್ತೀನಿ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡು 9 ಆಫ್ ಕಪ್ಸ್ ಬಂದಿದೆ, ಸೆಕೆಂಡ್ 9 ಆಫ್ ರಾಡ್ಸ್, ವೀಲ್ ಆಫ್ ಫಾರ್ಚೂನ್, ವರ್ಲ್ಡ್ ಕಾರ್ಡ್ ಬಂದಿದೆ, ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ, 7 ಆಫ್ ಕಪ್ಸ್ ಬಂದಿದೆ, ಚಾರೆಟ್ ಕಾರ್ಡ್ ಕೂಡ ಇದೆ. ತುಂಬ ಪಾಸಿಟಿವ್ ಆಪರ್ಚುನಿಟೀಸ್ ಬರುತ್ತೆ ಫೆಬ್ರವರಿಯಲ್ಲಿ. ಮೇ ಬಿ ನೀವು ಕೆಲವರು ನೋ ಅನ್ಬೋದು ಆ ಆಪರ್ಚುನಿಟಿಗೆ, ನಿಮಗೆ ಅರ್ಥ ಆಗ್ತಿರಲ್ಲ, ಎಸ್ ಅನ್ಲೋ ನೋ ಅನ್ಲೋ. ಹಾಗಿದ್ರೆ ಖಂಡಿತ ಎಸ್ ಅನ್ನಿ, ಕನ್ಫ್ಯೂಷನ್ಸ್ ಇದ್ದರೂ ಕೂಡ ಎಸ್ ಹೇಳಿ ಅಂತ ನಾನು ಹೇಳ್ತೀನಿ. 9 ಆಫ್ ಕಪ್ಸ್ ಫಸ್ಟ್ ಕಾರ್ಡ್ ಬಂದಿರೋದ್ರಿಂದ ನಿಮಗೇನಾದರೂ ತುಂಬ ದಿನಗಳ ಒಂದು ವಿಶ್ಯು ಕಂಪ್ಲೀಟ್ ಆಗುತ್ತೆ, ಒಂದು ಕನಸಿರುತ್ತೆ, ಯಾವುದೋ ಒಂದು ಕೆಲಸದ ಬಗ್ಗೆ ಆಗಿರ್ಬೋದು, ಯಾವುದೋ ಒಂದು ಮ್ಯಾರೇಜ್ ವಿಚಾರದಲ್ಲೋ ಅಥವಾ ಸಂತಾನದ ಬಗ್ಗೆ ಆಗಿದ್ದರೂ ಖಂಡಿತ ತುಂಬ ಎಸ್ ಅಂತ ಹೇಳ್ತೀನಿ. ಶುಭ ಸುದ್ದಿನ ಕೇಳ್ತೀರಾ ಅಂತ ನಾನು ಹೇಳ್ತೀನಿ. ಸೆಕೆಂಡ್ ಕಾರ್ಡ್ ನನಗೆ ನೈಟ್ ಆಫ್ ರೋಡ್ಸ್ ಬಂದಿರೋದ್ರಿಂದ ತುಂಬ ಟ್ರಾವೆಲಿಂಗ್ ಇದೆ, ಅಥವಾ ನೀವು ಯಾವುದೋ ಒಂದು ಮೂಮೆಂಟಿಂದ ಎಸ್ಕೇಪ್ ಆಗಿ ಟ್ರಾವೆಲ್ ಮಾಡ್ತಿರ್ಬೋದು ಅಂತ ಅನಿಸುತ್ತೆ, ಯಾವುದೋ ಒಂದು ವಿಚಾರದಕ್ಕೆ. ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ನೀವು ಯಾವುದೋ ಊರಿಗೆ ಹೋಗ್ತಾ ಇರ್ಬೋದು ಅಂತ ಅನಿಸುತ್ತೆ. ಮೇ ಬಿ ನೀವು ಜಾಬ್ನ ಮೂವ್ ಮಾಡ್ತಾ ಇರ್ಬೋದು, ಒಂದು ಕಂಪ್ನಿಯಿಂದ ಒಂದು ಕಂಪ್ನಿಗೆ. ಮೇ ಬಿ ನೀವು ಮನೇನ ಚೇಂಜ್ ಮಾಡ್ತಾ ಇರ್ಬೋದು, ಟ್ರಾವೆಲಿಂಗ್ ಇದೆ. ಥರ್ಡ್ ಕಾರ್ಡ್ ನನಗೆ
ಈಗ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಏನೂ ಚೇಂಜ್ ಆಗ್ತಾ ಇಲ್ಲ ಲೈಫಲ್ಲಿ ಅಂದರೂ ಖಂಡಿತವಾಗ್ಲೂ ಸ್ಲೋಲಿ ಚೇಂಜ್ ಆಗ್ತಾ ಇದೆ. ನಿಧಾನಗತಿ ಇದೆ, ಆದರೆ ಒಳ್ಳೆಯದಕ್ಕೆ ಚೇಂಜ್ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಪೆಂಟಿಕಲ್ಸ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ಧನಲಾಭ ಇದೆ. ಮೇ ಬಿ ಕೆಲವರು ಓಲ್ಡ್ ಡೋರ್ಸ್ನ ಕ್ಲೋಸ್ ಮಾಡಿ ಹೊಸ ಜಾಬ್ಗೋ, ಹಳೆ ಜಾಬ್ನ ಬಿಟ್ಟು ಹೊಸ ಜಾಬ್ಗೋ ಎಂಟರ್ ಆಗ್ತೀವಿ. ಮೇ ಬಿ ಸ್ಕೂಲೋ ಕಾಲೇಜೋ ಹೊಸದಾಗಿ ಯಾವುದಕ್ಕೋ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತ ನಂಗೆ ಅನಿಸುತ್ತೆ. ನಾನು ಹೇಳೋದಾದರೆ ಫೋರ್ತ್ ಕಾರ್ಡ್ ನನಗೆ 9 ಆಫ್ ರಾಡ್ಸ್ ಬಂದಿರೋದ್ರಿಂದ ಮೇ ಬಿ ನೀವು ಸ್ಟೇಬಲ್ ಆಗಿರಿ. ಸೊ ಡಿಪ್ರೆಸ್ ಆಗೋಕ್ಕೆ ಹೋಗಬೇಡಿ, ಯಾವುದೂ ಕೆಲಸ ಆಗ್ತಿಲ್ಲ ಹಾಗೆ ಹೀಗೆ ಅಂತ ಫೆಬ್ರವರಿಯಲ್ಲಿ ಅಂತ ನಾನು ಹೇಳ್ತೀನಿ. ಕೆಲವೊಂದು ಮೂಮೆಂಟ್ಗಳು ಆ ಥರ ಬರುತ್ತೆ ಫೆಬ್ರವರಿಯಲ್ಲಿ ಕೂಡ. ನೀವು ಸ್ಟ್ರಾಂಗ್ ಆಗಿರಿ ಅಂತ ನಾನು ಹೇಳ್ತೀನಿ. ಫಿಫ್ತ್ ಕಾರ್ಡ್ ನನಗೆ ಸೆಕೆಂಡ್ ಹಾಫಲ್ಲಿ ಅಂದರೆ ಫೆಬ್ರವರಿ 15 ಆದಮೇಲೆ ಖಂಡಿತ ಗುಡ್ ಫಾರ್ಚೂನ್ ಇದೆ ಅಂತ ನಾನು ಹೇಳ್ತೀನಿ. ತುಂಬ ಗುಡ್ ಆಪರ್ಚುನಿಟೀಸ್ ಇದೆ. ಮೇ ಬಿ ನೀವು ಮದುವೆಗೆ ಟ್ರೈ ಮಾಡೋರಿಗೆ ಕೂಡ ಮದುವೆ ಕೂಡ ಫಿಕ್ಸ್ ಆಗೋ ಚಾನ್ಸಸ್ ಇದೆ ಅಂತ ನಾನು ಹೇಳ್ತೀನಿ. ಸಂತಾನ ಲಾಭ ಕೂಡ ಇದೆ, ಹೊಸ ಜಾಬ್ ಕೂಡ ಸಿಗ್ಬೋದು. ಸ್ಟೂಡೆಂಟ್ಗಳಿಗೂ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ಫೆಬ್ 15 ಆದಮೇಲೆ ಅಂತ ನಾನು ಹೇಳ್ತೀನಿ. ಒಂದು 10 ಡೇಸ್ ಫೆಬ್ಬಲ್ಲಿ ಸ್ವಲ್ಪ ಕಷ್ಟಗಳಿವೆ, ಕಿರಿಕಿರಿ ಇವೆ, ಮನೆಯಲ್ಲಿ ಜಗಳ ಆಗ್ಬೋದು, ಫ್ಯಾಮ್ಲಿಯಲ್ಲಿ ಫ್ರೆಂಡ್ಸ್ ಜೊತೆ, ನೀವು ಕೆಲಸ ಮಾಡೋ ಜಾಗದಲ್ಲಿ ಸ್ವಲ್ಪ ಹುಷಾರಾಗಿರಿ. ಹೆಲ್ತ್ ಪ್ರಾಬ್ಲಮ್ ಕೂಡ ತೋರಿಸ್ತಾ ಇದೆ ಮಿಥುನ್ ರಾಶಿಯವರಿಗೆ. 30% ನಾನು ಆಗಲೇ ಹೇಳಿದ್ದೀನಿ. 6th ಕಾರ್ಡ್ ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. 7th ನನಗೆ 7 ಆಫ್ ಕಪ್ಸ್ ಬಂದಿದೆ. ಖಂಡಿತವಾಗ್ಲೂ ನೀವು ಯಾವುದೋ ಒಂದು ಕೆಲಸ, ನಿಮ್ಮ ಡ್ರೀಮು, ನಿಮ್ಮ ಗೋಲು, ಖಂಡಿತವಾಗ್ಲೂ ಅದರ ನಿಯರಕ್ಕೆ ನೀವು ಹೋಗ್ತೀರಾ, ಅದ್ರ ಹತ್ತಿರಕ್ಕೆ ಹೋಗ್ತೀರಾ ಅಂತ ನಾನು ಹೇಳ್ತೀನಿ. ಸ್ವಲ್ಪ ಕಾಮಾಗಿರಿ. ನಾನು ಹೇಳಿದೆ ಹಾಗೆ ತುಂಬ ಡಿಸ್ಟರ್ಬ್ ಮಾಡುವಂಥ ಸಿಚುವೇಶನ್ಗಳು, ನಿಮಗೆ ಡಿಪ್ರೆಷನ್ಗೆ ಹೋಗುವಂಥ ಸಿಚುವೇಶನ್ನು ಫೆಬ್ಬಲ್ಲಿ ಬಂದೇ ಬರುತ್ತೆ. ಸ್ವಲ್ಪ ಮೆಡಿಟೇಷನ್ ಮಾಡಿ, ಕಾಮಾಗಿರಿ, ಜಗಳಗಳನ್ನ ಆಡಬೇಡಿ ಅಂತ ನಾನು ಹೇಳ್ತೀನಿ. 8th ಕಾರ್ಡ್ ನನಗೆ ಚಾರಟ್ಸ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಗೋಲ್ನ ರೀಚ್ ಮಾಡ್ತೀರಾ. ನಿಮ್ಮ ಕನಸನ್ನ ನೀವು ಈಡೇರಿಸ್ಕೊಳ್ತೀರಾ. ಮೂಮೆಂಟ್ ಇದೆ. ನಿಂತೋಗ್ಬಿಟ್ಟಿದೆ ಲೈಫು ಅನ್ನೋರಿಗೆ ಕೂಡ ಸಡನ್ ಮೂಮೆಂಟ್ ತೋರಿಸ್ತಾ ಇದೆ. ತುಂಬ ಗುಡ್ ಲಕ್ಕು, ವಿಕ್ಟ್ರಿ ಅಂತ ನಾನು ಹೇಳ್ತೀನಿ. ಇನ್ನೂ ಕೆಲವ್ರಿಗೆ ತುಂಬ ಕನ್ಫ್ಯೂಷನ್ಸ್ ಇದೆ, ಆಪ್ಷನ್ಸ್ ಇರೋದ್ರಿಂದ ಅಂತ ನಂಗೆ ಅನಿಸುತ್ತೆ. ಆ ಜಾಬ್ ತೊಗೊಲ್ಲ, ಈ ಜಾಬ್ ತೊಗೊಲ್ಲ, ಈ ಕೋರ್ಸ್ ಮಾಡಲ, ಆ ಕೋರ್ಸ್ ಮಾಡಲ, ಅಲ್ಲಿಗೆ ಹೋಗಲ್ಲ, ಇಲ್ಲೇ ಇರಲ್ಲ, ಮೂವ್ ಆಗಲ ಅನ್ನೋ ಕೆಲವೊಂದು, ಇಲ್ಲೇ ಜಾಬ್ ಮಾಡಲ ಅಥವಾ ಬೇರೆ ಕಡೆ ಮಾಡಲ ಅನ್ನೋ ಕನ್ಫ್ಯೂಷನ್ಸ್ ಇದೆ. ನೀವೇ ನಿಮ್ಮ ಗಟ್ಸ್ನ ನಂಬಿ, ಸೊ ಮೆಡಿಟೇಟ್ ಮಾಡಿ, ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಅದನ್ನು ತೊಗೊಳ್ಳಿ. ಸೊ ಬೇರೆಯವ್ರ ಅಡ್ವೈಸ್ ತೊಗೊಳ್ಳಿ, ಆದರೆ ನಾನು ಮಿಥುನ್ ರಾಶಿಯವ್ರಿಗೆ ಖಂಡಿತವಾಗ್ಲೂ ನೀವು ಡಿಸೈಡ್ ಮಾಡಿ ನಿಮ್ಗೇನು ಬೇಕು ಅನ್ನೋದು ಅಂತ ನಂಗೆ ಅನಿಸುತ್ತೆ. ಎಸ್ಪೆಷಲಿ ಫೆಬ್ರವರಿ ಮಂತಲ್ಲಿ ನಾನು ಹೇಳ್ತಿದ್ದೀನಿ, ತುಂಬ ನಿಮಗೆ ಡಿಸ್ಟರ್ಬಿಂಗ್ ಎನರ್ಜಿಗಳು ಬರುತ್ತೆ. ಕೆಲವ್ರಿಗೆ ಮಾತ್ರ ಫ್ರೆಂಡ್ಸ್, ಎಲ್ರಿಗೂ ಅಲ್ಲ ನಾನು ಹೇಳೋದು. ಮೇ ಬಿ ಕೆಲವ್ರಿಗೆ ಹೇಳ್ತೀನಿ ನಾನು, ಗುರು ರೋಗ ಭಾವದಲ್ಲಿ ಗುರು ಇರೋದ್ರಿಂದ ಖಂಡಿತವಾಗ್ಲೂ ಹೆಲ್ತ್ ಪ್ರಾಬ್ಲಮ್ ಇವೆ. ಸೊ ಸ್ವಲ್ಪ ಹುಷಾರಾಗಿರಿ ಅಂತ ನಾನು ಹೇಳ್ತೀನಿ. ಹಾಸ್ಪಿಟಲ್ಸೇ ನೋಡಿಲ್ಲ ಲೈಫಲ್ಲಿ ಅನ್ನೋರು ಕೂಡ ಹಾಸ್ಪಿಟ್ಲಿಗೆ ಹೋಗೋ ಚಾನ್ಸಸ್ ಇದೆ. ಫ್ರೆಂಡ್ಸ್, ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.